ನಾವೀಗ ನಮ್ಮ ಪಕ್ಷದ ವತಿಯಿಂದ ಡಿಮ್ಯಾಂಡ್ ಮಾಡ್ತಾ ಇರ್ತಕ್ಕಂಥದ್ದು ಈ ಸರ್ಕಾರಕ್ಕೆ, ಮಂಡ್ಯ ಜಿಲ್ಲೆಯಲ್ಲಿ ಏನಿವತ್ತು ನೀರಿಲ್ಲದೆ ಬೆಳೆ ಹಾನಿಯಾಗಿದೆ, ಮಧ್ಯದಲ್ಲಿ ನೀರು ಕಾಲುವೆ ನೀರನ್ನು ನಿಲ್ಲಿಸಿರೋದ್ರಿಂದ ಕಬ್ಬು, ಬಾಳೆ, ತೆಂಗು ಇತರೆ ಬೆಳೆಗಳೇನು ಹಾನಿಯಾಗಿದೆ, ಅದು ತಕ್ಷಣ ಒಂದು ವೈಜ್ಞಾನಿಕ ಸರ್ವೆ ಆಗಬೇಕು. ಕನಿಷ್ಠ ಅವರಿಗೆ ನಮ್ಮ ಸರ್ಕಾರ ಏನಿದ್ದ ಕೊಟ್ಟಿದೆ ಕನಿಷ್ಠ ಅಷ್ಟಾದರೂ ಕೂಡ ಪರಿಹಾರವನ್ನು ತಕ್ಷಣ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೇನೆ. ಅದರ ಜೊತೆಯಲ್ಲಿ ಕರೆಂಟು ಸ್ವಲ್ಪ ಏನು ಬೋರ್ವೆಲ್ಲಲ್ಲಿ ನೀರಿದೆ, ಆ ಬೋರ್ವೆಲ್ಲಲ್ಲಿರ್ತಕ್ಕಂಥ ನೀರನ್ನು ಬಳಸ್ಕೊಂಡು ಅಳೆದುಳಿದಿರ್ತಕ್ಕಂಥ ಕಬ್ಬನ್ನು ಅವರು ಉಳಿಸ್ಕೊಳ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ, ಏನು ಬಾಳೆಯನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಕರೆಂಟು 5 ಗಂಟೆನೂ ಕೂಡ ಸರಿಯಾಗಿ ಬರ್ತಾ ಇಲ್ಲ ಅಂತಕ್ಕಂಥದ್ದು ರೈತರನ್ನು ನಾನು ನೇರವಾಗಿ ಮಾತಾಡಿಸಿದಾಗ ಕಂಡು ಬಂದಿರತಕ್ಕಂಥದ್ದು. ಜಿಲ್ಲೆಯಲ್ಲಿ 5 ಗಂಟೆನೂ ಕೂಡ ಸರಿಯಾಗಿ ಕೊಡೋದಿಲ್ಲ. ಅದು ಕೊಟ್ಟರೂ ರಾತ್ರಿ ಹೊತ್ತು ಕೊಡ್ತಾರೆ. ರಾತ್ರಿ ಹೊತ್ತು ತೋಟದಲ್ಲಿ ಹೋಗಿ ಮಲ್ಕೋಬೇಕು ಅಂದರೆ ಚಿರತೆಗಳ ಕಾಟ. ಕೆಲವು ಕಡೆ ಅವರು ಒಬ್ಬರೇ ಹೋಗೋಕ್ಕಾಗಲ್ಲ, ಅಕ್ಕಪಕ್ಕದವ್ರು ಹೊಲ್ದವ್ರ ಜೊತೆಯಲ್ಲಿ ಕೂತ್ಕೊಂಡು ಮೋಟ್ರ್ ಹತ್ರ ಅಲ್ಲಿ ಮಲ್ಕೊಳ್ಳೋದು ರಾತ್ರಿ. ಅದು ಕರೆಂಟ್ ಯಾವಾಗ ಬರುತ್ತೆ ಅಂತ ಕಾಯ್ಕೊಂಡು ಕೂತ್ಕೊಂಡು ಕರೆಂಟ್ ಬಿಡುವಂಥ ಸ್ಥಿತಿ. ನಾನು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಕನಿಷ್ಠ 7 ಗಂಟೆ ಕರೆಂಟು ನಾವಿದ್ದಾಗೆ ನಮ್ಮ ಸರ್ಕಾರ ಇದ್ದಾಗ ಕೊಟ್ಟಿದ್ದೀವಿ. ಕನಿಷ್ಠ 7 ಗಂಟೆ 3 ಫೇಸ್ ಕರೆಂಟನ್ನು ಹಗಲತ್ತೆ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಅಟ್ಲೀಸ್ಟ್ ಸ್ವಲ್ಪನಾದರೂ ಕೂಡ ರೈತರು ಬದುಕಲಿಕ್ಕೆ, ಅವ್ರಿಗೆ ಉಳಿದಿರ್ತಕ್ಕಂಥ ಏನು ಬೆಳೆ ಇದೆ ಅದನ್ನು ನಮಗೆ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಡಬೇಕು, ಇದ್ರ ಬಗ್ಗೆ ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು. ಇದನ್ನು ಬರೀ ನಾನು ಮಾಧ್ಯಮದ ತಮ್ಮ ಜೊತೆಗೆ ಹಂಚ್ಕೊಳ್ಳೋದು ಅಷ್ಟೇ ಅಲ್ಲ, ನಮ್ಮ ರಾಜ್ಯಾಧ್ಯಕ್ಷರ ಜೊತೆ, ನಮ್ಮ ವಿರೋಧ ಪಕ್ಷ ನಾಯಕರ ಜೊತೆಗೂ ಕೂಡ ಈ ವಿಷಯಗಳನ್ನು ಹಂಚ್ಕೊಳ್ಳೋನಿದ್ದೇನೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಪಕ್ಷದ ಮುಖಂಡರ ಜೊತೆ ಚರ್ಚೆ ಮಾಡಿ ನಾವೆಲ್ಲರೂ ಸೇರಿ ಮಂಡ್ಯ ಜಿಲ್ಲೆಯ ರೈತರ ಹಿತದೃಷ್ಟಿಯಿಂದ ಏನು ನಾವು ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅಂತ ಸಂದರ್ಭ ಬಂದಾಗ, ಈಗಾಗಲೇ ನಾವು ರೈತರು ಯಾವ ಸಂದರ್ಭದಲ್ಲಿ ರೈತರಿಗೆ ಸರ್ಕಾರ ಎಚ್ಚೆತ್ತುಕೊಂಡು ಸ್ಪಂದನೆ ಮಾಡದೇ ಇದ್ದರೆ ನಾವು ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ಕೆಲಸಕ್ಕೂ ಕೂಡ ನಾವು ಮಾಡ್ತೇವೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದು